हेलो बच्चों, मैं आज आपको पढ़ा रही हूँ 7वीं कक्षा के पूरक वचन. ಇಲ್ಲಿ ಬಸವಣ್ಣನವರ ವಚನಗಳನ್ನು ಅವರು ಕೊಟ್ಟಿದ್ದಾರೆ. ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಎರಡು ಸ್ಟ್ಯಾನ್ಸ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಅಂತ ನಾನು ಮೊದಲು ನಿಮಗೆ ಓದಿ ಹೇಳ್ತೀನಿ. ಅದಕ್ಕೂ ಮೊದಲು ಬಸವಣ್ಣನವರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ ಬಚ್ಚ. ಬಸವಣ್ಣನವರ ಬಗ್ಗೆ ಒಂದೆರಡು ಸಾಲುಗಳಲ್ಲಿ ನಾವು ಇಲ್ಲಿ ತಿಳ್ಕೊಳ್ಳೋಣ. ಬಸವಣ್ಣ ಕರ್ನಾಟಕಕ್ಕೆ 12वीं शती के ಸಂತ ಅವರು ಶರಣ್ ಥೆ. ಅಂದರೆ ಏನು? ಬಸವಣ್ಣನವರು ಕರ್ನಾಟಕದ ಒಬ್ಬ ಸಂತರು ಮತ್ತು ಶರಣರಾಗಿದ್ದರು. ಅವರು 12ನೇ ಶತಮಾನದಲ್ಲಿ ಇದ್ದಂಥವರು. उनके वचन भक्ति परक ही नहीं, सभी प्रकार के भेदभाव से मुक्त होने का संदेश भी देते हैं. ಅವರ ಒಂದು ವಚನಗಳು ಭಕ್ತಿಯನ್ನಷ್ಟೇ ಹೇಳ್ಕೊಡ್ತಾ ಇರಲಿಲ್ಲ, ಅದು ಮತ್ತು ಸಾಮಾಜಿಕವಾಗಿ ಇದ್ದಂತಹ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಸಂದೇಶವನ್ನು ನಮಗೆ ಅವರ ವಚನಗಳ ಮೂಲಕ ಹೇಳ್ತಾ ಇದ್ರು. ಮತ್ತು ಆ ಸಮಸ್ಯೆಗಳಿಂದ ಹೇಗೆ ನಾವು ಹೊರಬರಬೇಕು, ಯಾವ ರೀತಿಯ ಈ ಮೂಢನಂಬಿಕೆಗಳನ್ನು ಬಿಟ್ಟು ಬದುಕಬೇಕು, ಸಮಾಜದಲ್ಲಿ ನಾವು ಒಬ್ಬರು ಜ್ಞಾನಿಗಳಾಗಿ ಬದುಕೋಕೆ ಅಥವಾ ಅಕ್ಷರಸ್ಥರಾಗಿ ಬದುಕೋಕೆ ನಾವು ಯಾವ ದಾರಿಯಲ್ಲಿ ನಡೆದ್ರೆ ಒಳ್ಳೆಯದು ಅನ್ನೋವಂಥ ಒಂದು ಸಂದೇಶವನ್ನು ಅವರ ವಚನಗಳ ಮೂಲಕ ನಮಗೆ ಹೇಳ್ಕೊಟ್ಟಿದ್ದಾರೆ. ಉನ್ಕೆ ಉಪದೇಶ ಸಬ್ಕೆ ಲಿಯೇ ಹೇ ಅವ್ರ ಸಬ್ಕೆ ಉದ್ಧಾರಕ್ಕೆ ಲಿಯೇ ಹೇ. ಅವರ ಒಂದು ಈ ವಚನಗಳು ಎಲ್ಲರಿಗೋಸ್ಕರನೂ ಮತ್ತು ಎಲ್ಲರ ಉದ್ಧಾರಕ್ಕೋಸ್ಕರನೂ ಇದನ್ನು ನಮಗೆ ಸಂದೇಶವನ್ನು ಸಾರಿದ್ದಾರೆ. ಓಕೆ ಬಚ್ಚೋ, ಅಭಿ ಹಮ್ ವಚನ ದೇಖೆ. ನಾನೀಗ ಬಸವಣ್ಣನವರ ವಚನಗಳನ್ನು ಓದ್ತೀನಿ. 2 ಪದ್ಯ ಕೊಟ್ಟಿದ್ದಾರೆ ಇಲ್ಲಿ, ನೋಡ್ಕೊಳ್ಳಿ. ಸಭಿ ಧ್ಯಾನ್ ಸೆ ದೇಖ್ ಲೋ. ಚೋರಿ ನಾ ಕರ್ನಾ, ಹತ್ಯಾ ನಾ ಕರ್ನಾ, झूठ ना बोलना भैया, क्रोध ना करना, घृणा ना करना, अपना बखान भी कभी ना करना, दूसरों की निंदा कभी ना करना, अंतर की शुद्धि यही है भैया, बाहर की भी शुद्धि यही, रिझाने की रीति यही है हमारे ಕೂಡಲ ಸಂಗಮ ದೇವಕೋ. ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣನವರ ಅಂಕಿತನಾಮ. ಅವರ ಎಲ್ಲ ಪದ್ಯಗಳಲ್ಲೂ ಕೊನೆಯದಾಗಿ ಅಂಕಿತನಾಮ ಬರೋದು ಕೂಡಲ ಸಂಗಮ ದೇವ ಅಂತ. ಅದನ್ನು ಎಲ್ಲರೂ ನೆನ್ಪಿಟ್ಕೊಳ್ಳಿ. 2ನೇ ಸ್ಟ್ಯಾನ್ಸ. ಪಾನಿ ದೇಖ್ತೆ ಹಿ ಡುಬ್ಕಿ ಲಗಾತೆ ಹೇ, ಪೇಡ್ ದೇಖ್ತೆ ಹಿ ಪರಿಕ್ರಮ करते हैं, सूखते जल को सूखते पेड़ को चाहने वालों आपको कैसे जानेंगे, ಕೂಡಲ ಸಂಗಮ ದೇವ. ಈಗ ಇದರ 2 ಸ್ಟ್ಯಾನ್ಸದ ಅರ್ಥನ ನಾವು ಇಲ್ಲಿ ಹಿಂದೆ ಕೊಟ್ಟಿದ್ದಾರೆ, ನೋಡೋಣ. ಪಹಲೆ ವಚನ ಮೇ ಚೋರಿ ನಾ ಕರ್ನಾ ಅಂದರೆ ಕನ್ನಡದಲ್ಲಿ ಪದ್ಯ ಇದೆಯಲ್ಲ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರ ಅಳಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳುವ ಪರ್ಯಂತ ಪದ್ಯ ಇದೆಯಲ್ಲ, ಅದು ಮೊದಲನೇ ಸ್ಟ್ಯಾನ್ಸ. ಮೊದಲು ಅದರ ಅರ್ಥವನ್ನು ನಾವು ಹಿಂದಿನಲ್ಲಿ ಕೊಟ್ಟಿದ್ದಾರೆ, ನಾವು ನೋಡೋಣ. ಓದ್ತೀನಿ, ಕೇಳಿಸ್ಕೊಳ್ಳಿ. ಎಲ್ಲರೂ ಧ್ಯಾನ ಕೊಟ್ಟು ಕೇಳಿಸ್ಕೊಳ್ಳಿ. ಪಹಲೆ ವಚನ ಮೇ ಚೋರಿ ನಾ ಕರ್ನಾ, ಹತ್ಯಾ ನಾ ಕರ್ನಾ, झूठ ना बोलना ಅಂದರೆ ಕಳ್ತನ ಮಾಡಬಾರ್ದು, ಕೆಟ್ಟದನ್ನು ಮಾಡಬಾರ್ದು, ಯಾರಿಗೂ ಮನಸ್ಸನ್ನು ನೋಯಿಸಬಾರ್ದು. झूठ ना बोलना ಅಂದರೆ ಸುಳ್ಳು ಹೇಳಬಾರ್ದು. ಕ್ರೋಧ ಅಂದರೆ ಕೋಪಿಸ್ಕೋಬಾರ್ದು, ಮತ್ತು ತಿರಸ್ಕಾರ ಮಾಡಬಾರ್ದು. घृणा ಅಂದರೆ ಯಾರ ಮಾತನ್ನು ನಾವು ತಿರಸ್ಕಾರ ಮಾಡಬಾರ್ದು. अपनी प्रशंसा दूसरों के ನಿಂದಾ ಆದಿ ನಾ ಕರ್ನಾ, ನಿನ್ನನ್ನು ನೀನು ಯಾವತ್ತೂ ಹೊಗಳ್ಕೋಬಾರ್ದು, ಪ್ರಶಂಸೆ ಮಾಡ್ಕೋಬಾರ್ದು, ಮತ್ತು ಬೇರೆಯವರನ್ನು ದೂಷಿಸಬಾರ್ದು. ಯಹಿ ಸೀಖ್ ಮಿಲ್ತಿ ಹೇ. ಈ ಒಂದು ಪದ್ಯಭಾಗದಿಂದ ಈ ಒಂದು ಸೀಖ್ ಅಂದರೆ ತಿಳುವಳಿಕೆ ನಮಗೆ ಬಸವಣ್ಣನವರು ಹೇಳ್ಕೊಟ್ಟಿದ್ದಾರೆ. ಬಸವಣ್ಣ ಕಹತೆ ಹೇ ಯಹಿ ಅಂತರಂಗ ಕಿ ಶುದ್ಧಿ ಹೇ ಔರ್ ಬಾಹರ್ ಕಿ ಶುದ್ಧಿ ಬಿ ಯಹಿ ಹೇ. ಈ ರೀತಿ ಒಬ್ಬ ಮನುಷ್ಯ ನಡ್ಕೊಳ್ಳೋದ್ರಿಂದ ತನ್ನ ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧವಾಗಿರುತ್ತೆ ಅಂತ ಹೇಳಿದ್ದಾರೆ. ಯಹಿ ಭಗವಾನ್ ಸೇ ಪ್ರೇಮ್ ಕರ್ನೆ ಕಾ ಮಾರ್ಗ ಹೇ. ಕೂಡಲ ಸಂಗಮ ದೇವನನ್ನು ನಾವು ಒಲಿಸಿಕೊಳ್ಳುವ ರೀತಿ ಇದೆ. ಈ ಮಾರ್ಗದಲ್ಲಿ ನಡೆದ್ರೆ ನಾವು ದೇವರ ಪ್ರೇಮವನ್ನು ಗಳಿಸ್ಕೋಬೋದು ಅಂತ ಇದರ ಅರ್ಥ.
अभी दूसरा स्टैंजा। दूसरे वचन में बसवण्णा कहते हैं कि जो लोग नदी देखते ही डुबकी लगाकर स्नान करने वाले हैं. ಅಂದರೆ ಕೆಲವು ಕೆಲವು ಜನ ಏನು ಮಾಡ್ತಾರೆ, ನೀರನ್ನು ನೋಡಿದ ತಕ್ಷಣ ಏನು ಮಾಡ್ತಾರೆ, ನಮ್ಮ ಪಾಪ ಕಳೀಲಿ ಅಂದ್ಬಿಟ್ಟು ಹೋಗಿ ನೀರಲ್ಲಿ ಧುಮುಕ್ಬಿಟ್ಟು ಈಜೋಕ್ಕೆ ಸ್ನಾನ ಮಾಡೋಕ್ಕೆ ಶುರು ಮಾಡ್ತಾರೆ. ಪೇಡ್ ದೇಖ್ತೆ ಹಿ ಪ್ರದಕ್ಷಿಣಾ ಕರ್ತೆ ಹೇ. ಯಾವ್ದಾದ್ರು ದೊಡ್ಡ ದೇವರ ಮರ, ಅದೇ ಈ ಅರಳಿ ಮರ, ಆಲದ ಮರ ಮತ್ತು ಈ ಬೇವಿನ ಮರ, ಆ ಥರ ಮರಗಳನ್ನು ನೋಡಿದ ತಕ್ಷಣ ಇಲ್ಲಿ ದೇವರಿದ್ದಾರೆ ಅಂದ್ಬಿಟ್ಟು ಹೋಗಿ ಪ್ರದಕ್ಷಿಣೆ ಹಾಕೋಕ್ಕೆ ಶುರು ಮಾಡಿಬಿಡ್ತಾರೆ. ವೇ ಭಕ್ತ ಹೇ ವೇ ಆಪ್ಕೋ ಕೇಸೆ ಸಮझेंगे ಕೂಡಲ್ ಸಂಗಮ ದೇವ. ಆ ರೀತಿ ಮಾಡೋರನ್ನೆಲ್ಲ ನಿಜವಾಗ್ಲೂ ಭಕ್ತರು ಅಂತ ಹೇಳ್ತಾರಾ? ಮತ್ತು ಕೂಡಲ ಸಂಗಮ ದೇವನನ್ನು ಆ ರೀತಿ ಮಾಡಿದ ತಕ್ಷಣ ಹೊಲಿಸ್ಕೊಳ್ಳೋಕ್ಕೆ ಸಾಧ್ಯನಾ? ಇದೆಲ್ಲ ಸುಳ್ಳಲ್ವಾ? ಇದು ಮೂಢನಂಬಿಕೆ ಅಂತ ದೇವರನ್ನು ನಾವು ಅಂತರಂಗದಿಂದ ಭಕ್ತಿ ಮಾಡಿ ಪ್ರಾರ್ಥನೆ ಮಾಡಿ ಒಲಿಸ್ಕೋಬೇಕು. ಸಚ್ಚಿ ಭಕ್ತಿ ಮೇ ದಿಖಾವೆ ಕಿ ಅವಶ್ಯಕತಾ ನಹಿ. ನಿಜವಾದ ಭಕ್ತಿಯಲ್ಲಿ ತೋರಿಕೆ ಇರಲ್ಲ, ಅದು ಅಂತರಂಗ ಬಹಿರಂಗ ಶುದ್ಧಿಯಿಂದ ತಾನಾಗೆ ಒಲಿದು ಬರುವಂಥದ್ದು ಅಂತ ಇಲ್ಲಿ ಈ ರೀತಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ನಮಗೆ ವ್ಯಕ್ತಪಡಿಸಿದ್ದಾರೆ. ನಾವು ಭಕ್ತಿ ಮಾರ್ಗದಿಂದ ನಡ್ಕೋಬೇಕು ಮತ್ತು ದೊಡ್ಡವರಿಗೆ ಹಿರಿಯರಿಗೆ ಗೌರವವನ್ನು ಕೊಡಬೇಕು. ಆಗ ನಾವು ಮಾಡೋ ಯಾವುದೇ ಕೆಲಸ ಕಾರ್ಯಗಳಲ್ಲೂ ನಾವು ಸಾಫಲ್ಯತೆಯನ್ನು ಕಾಣ್ಬೋದು. ಓಕೆ ಮಕ್ಕಳು, ಎಲ್ರಿಗೂ ಅರ್ಥ ಆಯಿತು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ, ಕಾಮೆಂಟ್ ಮಾಡಿ. ओके बच्चों, अभी इस पद्य भाग के निम्नलिखित प्रश्नों के उत्तर को हम देखेंगे. एक ही मेन ये इधर दिया गया है. 3 प्रश्नों के उत्तर हम इधर देखेंगे. फर्स्ट क्वेश्चन, प्रथम वचन में बसवण्णा जी क्या क्या ना करने के बारे में कहते हैं. ಅಂದರೆ ಮೊದಲನೇ ಸ್ಟ್ಯಾನ್ಸಲ್ಲಿ ಬಸವಣ್ಣನವರು ನಾವು ಏನೇನು ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಈ ಮಾತಿನ ಅರ್ಥ ನೋಡೋಣ. ಪಹಲೆ ವಚನ್ ಮೇ ಚೋರಿ ನಾ ಕರ್ನಾ, ಹತ್ಯಾ ನಾ ಕರ್ನಾ, झूठ ना बोलना, क्रोध घृणा अपनी प्रशंसा, दूसरों की निंदा आदि ना करने के लिए कहा गया है. सेकेंड क्वेश्चन, बसवण्णा जी के वचन किस प्रकार का संदेश देते हैं. ಬಸವಣ್ಣನವರು ಯಾವ ರೀತಿಯ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ. ಬಸವಣ್ಣ कर्नाटक के 12वीं शती के संत और शरण थे. उनके वचन भक्ति पूरक ही नहीं, सभी प्रकार के भेदभाव से मुक्त होने का संदेश देते हैं. थर्ड क्वेश्चन, बसवण्णा जी किनको मूढ़ भक्त कहते हैं. ಬಸವಣ್ಣನವರು ಯಾರನ್ನ ಮೂಢ ಭಕ್ತರು ಅಂತ ಹೇಳ್ತಾರೆ. बसवण्णा कहते हैं कि जो लोग नदी देखते ही डुबकी लगाकर स्नान करने वाले हैं और पेड़ देखते ही प्रदक्षिणा करते हैं, वे भक्त हैं. वे आपको कैसे समझेंगे कूड़ल संगम देवा. सच्ची भक्ति में दिखावे की आवश्यकता नहीं है. ठीक है बच्चों, अभी ये 3 प्रश्नों के उत्तर आपको समझ गए ना. अब और एक बार इस पद्य को पढ़ो और समझो, ठीक से क्वेश्चन आंसर्स पूरा सीख लो. कोई डाउट है तो कमेंट करो और हमारे चैनल को सब्सक्राइब करो, लाइक करो बच्चों. थैंक यू, ऑल द बेस्ट.